ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಮಲ್ಲಪ್ಪ ಜೋತಾವರ್. ಈ ಸಲ ಮತ್ತೆ ಬೆಳಗಾವಿ ಜಿಲ್ಲೆಯ ರಾಜಕೀಯ ಅದ್ರ ಕುರಿತು ಮತ್ತಷ್ಟು ವಿಶೇಷವಾಗಿ ಇಲ್ಲಿ ಬರುತ್ತಿರುವಂಥ ಇಬ್ಬರು ಶಾಸಕರು ಹೆಚ್ಚಿಗೆ ಕಾಣೋರಲ್ಲ, ಮೀಡಿಯಾನ ಉಪಯೋಗ ಮಾಡುವಂಥವರಲ್ಲ. ತಾವಾಯಿತು, ತಮ್ಮ ಉದ್ಯೋಗ ಆಯಿತು, ಶಾಸಕಗಿರಿಯನ್ನು ಉಳಿಸ್ಕೊಳ್ಳೋದು ಹೇಗಾದರೂ ಶತಾಯಗತಾಯ ಮಾಡಿ ಯಾವಾಗಲೂ ಆಡಳಿತ ಸಮೀಪ ಇರಬೇಕು ಅನ್ನುವಂಥ ಒಂದು ವ್ಯಕ್ತಿತ್ವದವರು. ಬೆಳಗಾವಿ ಜಿಲ್ಲೆಯನ್ನು ಕಬ್ಜೆ ತೊಗೊಳ್ಬೇಕು, ನಾವು ಉಸ್ತುವಾರಿ ಆಗಬೇಕು, ನಾವು ಬೆಳಿಬೇಕು ಅನ್ನೋ ಅಭಿಲಾಷೆ ಮುಷ್ಟಿ ಇಲ್ಲ ಅಂತ ಕಾಣ್ತದೆ. ಹೀಗಾಗಿ ಆದರೂ ಅವರು ಈ ಸಲ ಸುದ್ದಿ ಆಗಿದ್ದಾರೆ. ಒಂದು ಸಣ್ಣ ವಿಷಯ, ದೊಡ್ಡದು ಆಗಿರ್ಬೋದು, ಇಲ್ಲಂತ ನಾನು ಹೇಳೋದಿಲ್ಲ ಅದನ್ನು. ಯಾಕಂದರೆ ಎಲೆ ಮರೆ ಕಾಯಿ ಅಂತ ಇವ್ರು ಕೆಲಸ ಮಾಡುವಂಥವ್ರು. ಜೊತೆಗೆ ತಮ್ಮ ವ್ಯವಹಾರಗಳನ್ನ ಸುವ್ಯವಹಾರನೂ ಅವ್ಯವಹಾರನೂ ಬೇರೆ ಮಾತು ನಡೆಯುವಂಥದ್ದು. ಅಂಥ ಇಬ್ಬರ ಶಾಸಕರ ಬಗ್ಗೆ ಸುದ್ದಿಗಳು ಬರ್ತಾ ಇದ್ದಾವೆ. ಅದು ಟ್ರಾನ್ಸ್ಫರ್ ವಿಷಯದಲ್ಲ, ಅದು AC ಟ್ರಾನ್ಸ್ಫರ್ ವಿಷಯದಲ್ಲ. ಈಗ ಕನ್ಫರ್ಮ್ ಆಗಿರ್ಬೋದು. AC ಅಂದರೆ ನಿಮಗೆ ಗೊತ್ತದ, ಅಸಿಸ್ಟೆಂಟ್ ಡೈರೆಕ್ಟರ್ ಬೈಲಹೊಂಗಲ ಇವರ ಬದಲಾವಣೆಗಾಗಿ ಎಲ್ಲ ಅಧಿಕಾರಿಗಳನ್ನು ತಮಗೆ ಬೇಕಂತ ಹಾಕ್ಕೊಂಡು ನಮ್ಗೆ ಬೇಕಾದ ಕೆಲಸ ಮಾಡಿಕೊಡೋದು ಸಾಮಾನ್ಯವಾಗಿ ಕಂಡು ಬರುತ್ತಿರುವಂಥ ಒಂದು ವಿಷಯ. ಮತ್ತು ಶಾಸಕರಾಗೋದು ಅದರ ಸಲುವಾಗಿ ಅಂತ ಅನ್ನಿಸ್ತದ. ತಮ್ಮ ಭಾಗದಲ್ಲಿ PSIಗಳು ನೇಮಿಸ್ಕೊಳ್ಳೋದು, ಅವ್ರ ಮೂಲಕ ತಮ್ಮ ವ್ಯವಹಾರಗಳನ್ನು ಅವ್ಯವಹಾರಗಳನ್ನು ಮಾಡಿಸೋದು. ಅದೇ ಕಾಲಕ್ಕೆ PWD ಅಧಿಕಾರಿ ಆಗಿರ್ಬೋದು, ಮತ್ತದು ಆಗಿರ್ಬೋದು, ತಮಗೆ ಬೇಕಾದಂಥವ್ರು ಹಾಕ್ಕೊಂಡು ತಮಗೆ ಬೇಕಾಗುವಂಗೆ ಸೊಗಸಾಗಿ ಮೇಯ್ಕೊಂತ ಆರಾಮಿದ್ದು ಬಿಡುವಂಥ ಅನೇಕ ಶಾಸಕರು ಇದ್ದಾರೆ. ಅಂಥವ್ರಲ್ಲಿ ಇವರು ಅಷ್ಟು. ಇಬ್ಬರು ಯಾರು ಅಂದ್ರೆ, ಒಬ್ಬರು ಸಿದ್ದರಾಮಯ್ಯ ಸುತ್ತಮುತ್ತ ತಿರುಗುತ್ತಾ ಬಗಲನ್ನು ಚೀಲ ಹಿಡ್ಕೊಂಡು ಬ್ಯಾಗ್ನ ಹಿಡ್ಕೊಂಡು ಅಡ್ಡಾಡುವಂಥ ಸದಾ ಸ್ಮೈಲ್ ಕೊಡುವ ಮಾತಿಲ್ಲದ ಮೌನ ಆಗಿರುವಂಥ ವ್ಯಕ್ತಿ ನಮ್ಮ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್. ಅವರು ವಿಶೇಷವಾಗಿ ಮಾತಾಡಿದ್ದು ಭಾಳ ನಾವು ನೋಡಿಲ್ಲ, ಮತ್ತು ಭಾಳ ಆಂಬಿಷಿಯಸ್ ಅಂತೂ ಎಂದೂ ಅನಿಸಿಲ್ಲ. ಅವ್ರ ಜೊತೆಗೆ ಇನ್ನೊಬ್ಬರಪ್ಪ ಅಂತಂದರೆ ಅವ್ರು ಇನ್ನೂ ಏನಪ್ಪ ಅಂತಂದ್ರೆ ಎಲೆ ಮರೆ ಕಾಯಿದ್ದಂಗೆ ನಮ್ಮ ಮಹಾಂತೇಶ್ ಕೌಜಲ್ಗಿ ಅವರು, ಅವ್ರ ತಂದೆಯವರು ಹಿಂದೆ ರಾಜಕೀಯದಲ್ಲಿದ್ದಾರೆ, ನಿಮಗೆ ಗೊತ್ತದ. ಅವರು ಸಹಿತ ಮೌನವಾಗಿ ತಮ್ಮ ಕೆಲಸ ಮಾಡ್ಕೊಂಡು ಹೋಗುವಂಥವರು, ದೊಡ್ಡ ಆಸೆ ಆಂಬಿಷನ್ ಇದ್ದವರಲ್ಲ. ಅವರು KD ಅಧ್ಯಕ್ಷರು ಹೌದು. ಇವರು ಈ ಸಲ AC ಟ್ರಾನ್ಸ್ಫರ್ ಸಲುವಾಗಿ ಒಂದಿಷ್ಟು ಹೆಸರು ಕೇಳಿ ಬರ್ತಾಯಿದೆ, ಇವರು ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಅದು ತಮಗೆ ಬೇಕಾದಂಥವ್ರು ನೇಮಿಸ್ಕೊ ಸಲುವಾಗಿ ಅಂತ. ಇದು ಇವತ್ತು ನಮ್ಮ ಸತೀಶ್ ಜಾರಕಿಹೊಳಿ ಜೊತೆಗೆ ಒಂದಿಷ್ಟು ತಿಕ್ಕಾಟಕ್ಕೆ ಕಾರಣ ಆಗಿದೆ ಅಂತ ಅನ್ನೋಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಸುಧಾರಿಸದ ತಮಗೆ ಬೇಕಾದಂಥವ್ರು AC ನೇಮಿಸ್ಕೊಳ್ಳೋದು, DC ನೇಮಿಸೋದು ನಡೀತಾ ಇರ್ತಾವೆ. ಮತ್ತೆ ಅಧಿಕಾರಿ ನೇಮಿಸ್ಕೊಳ್ಳೋದು, ಅರಣ್ಯ ಅಧಿಕಾರಿ ನೇಮಿಸ್ಕೊಳ್ಳೋದು, ನೀರಾವರಿ ಅಧಿಕಾರಿ ನೇಮಿಸ್ಕೊಳ್ಳೋದು ನಡೀತದೆ. ಈ ಸಲ ಒಂದಿಷ್ಟು ಅಸಮಾಧಾನ ಸತೀಶ್ ಅವರಿಗೆ ಆಗಿದೆ ಅಂತ ಕಾಣ್ತದೆ. ಅವರನ್ನು ವ್ಯಕ್ತಪಡಿಸಿದಾಗ ಇದೆಲ್ಲ ಕದಿ ಒಂದೊಂದಾಗಿ ಹೊರಗೆ ಬರ್ತಾ ಇದ್ದಾವಂತ. ಅದರಲ್ಲೂ ಮುಖ್ಯವಾಗಿ ಸ್ವತಃ ಸತೀಶ್ ಅವರು ಹೇಳ್ಕೊಳ್ತಾರೆ, 27 ಅಧಿಕಾರಿಗಳಲ್ಲೇ ನಾನು ಹೇಳಿದ್ದು ಒಬ್ಬರಿಗೆ ಒಬ್ಬಗೆ ಅದು ಆಗಲಿಲ್ಲ ಅನ್ನೋ ಅಸಮಾಧಾನ ಅನ್ನುವಂಥ ಮಾತು ಹೇಳಿದಾಗ ಯಾರು ಅಂತೇಳಿ ನಮ್ಮ ಮೀಡಿಯಾದವ್ರಿಗಂತೂ ಗೊತ್ತದ. ಹುಡುಕಾಡಲಿಕ್ಕೆ ಶುರು ಮಾಡಿದಾಗ ನಮ್ಮ ಮೌನ ಕ್ರಾಂತಿಯ ಮೌನ ಬದಲಾವಣೆಯ ಮೌನ ಟ್ರಾನ್ಸ್ಫರ್ ಮಾಡುತ್ತಿರುವಂಥ ಅಶೋಕ್ ಪಟ್ಟಣ್ ಜೊತೆಗೆ ಮಹಾಂತೇಶ್ ಕೌಜಲ್ಗಿ ಅವರ ಹೆಸರು ಕೇಳಿ ಬರೋದ್ರಿಂದಾಗಿ ಫಸ್ಟ್ ಟೈಮ್ ಒಂದು ಸಮಾಧಾನ ಆಯಿತು. ಅಟ್ಲೀಸ್ಟ್ ಒಂದಿಷ್ಟು ಸಂಘರ್ಷ ಮಾಡುವಂಥದ್ದು ತಮ್ಮ ಬೇಕಾದ್ರೆ ನೆನೆಸುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರಲ್ಲ. ಅದರ ಜೊತೆಗೆ ಇಲ್ಲಿ ಟ್ರಾನ್ಸ್ಫರ್ಗೆ ಮೇನ್ ನಮ್ಮ ಸತೀಶ್ ಅವರಲ್ಲ, ಅವನು 2 ಮಾಡಿಸಿರ್ಬೋದು, ಭಾಳ ಇಲ್ಲ ಅಂತ ಸುತ್ತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. 27 ಆದರೂ ನಾವು ಒಂದು ಹೇಳಿದ್ದೆ ಅನ್ನೋ ಮಾತಾಡಿದಾಗ ಸಹಜವಾಗಿ ಅವರು ಎಲ್ಲನೂ ಅವರ ಬದಲಾಯಿಸ್ತಾರೆ, ಇಡೀ ಜಿಲ್ಲಾ ಅವ್ರ ಕೈಲಿದೆ ಅನ್ನೋಂಥ ಒಂದು ಆರೋಪಗಳು ಕೇಳಿ ಬರ್ತಾ ಇರ್ತಾವೆ. ಅದು ಸಹಿತ ಇಲ್ಲೇನೋಪ್ಪ ಪಾಪ ಅವರಿಗೆ ಅಸಮಾಧಾನ ವ್ಯಕ್ತಪಡಿಸಿದಾಗ ಈ ನಾವು ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಜೊತೆಗೂ ಇದಾಗಿತ್ತು ತಿಕ್ಕಾಟ ಸತೀಶ್ ಅವರಿಗೆ ಮತ್ತು ಹೆಬ್ಬಾಳ್ಕರ್ ಬಾಯಿ ಅವರಿಗೆ. ಆ ಸಂದರ್ಭದಲ್ಲೂ ಇದೇ ಮಾತನ್ನು ಮಾತಾಡಿದರು. ನಾವು ಕೆಳಗೆ ಇಳಿಸಿರ್ತೀವಿ ಬಸ್ನಿಂದ, ಮತ್ತು ಹಿಂದೆ ಮತ್ತು ಅವರು ಬಂದಿರ್ತಾರೆ ಅಧಿಕಾರಿಗಳು ಅನ್ನುವಂಥ ಮಾತನ್ನು ಸತೀಶ್ ಅವರಿಂದ ಮಾತಾಡಿದರು. ನಮ್ದು ಏನು ನಡೆಯೋದಿಲ್ಲ ರೀ ಅನ್ನುವಂಥ ಮಾತನ್ನು. ಆದರೂ ಅವರು CM ಜೊತೆ ಮಾತಾಡೋದಾಗಿರ್ಬೋದು, ಮತ್ತೇನಾಗಿರ್ಬೋದು ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅದು ಅವ್ರಿಗೆ ಬಿಟ್ಟಂಥ ವಿಷಯ ಅಂತೇನೋ ಅವ್ರು ತೇಲಿಸಿ ಹೇಳಿದ್ದಾರೆ. ಬಟ್ ಅವ್ರಿಗೆ ಅಸಮಾಧಾನ ಆಗಿದೆ ಅನ್ನೋದು ಮಾತ್ರ ಸತ್ಯ, ಅದೇನು ಸುಳ್ಳಲ್ಲ. ಅವರ ಮಾತುಗಳಿಂದ ನಂಗೆ ಅನ್ನಿಸ್ತಾ ಇದೆ. ಮತ್ತು ರಾಜಕಾರಣದಲ್ಲಿ ನೇರವಾಗಿ ಟೀಕೆ ಮಾಡೋದು, ಟಿಪ್ಪಣಿ ಮಾಡೋದು ಅಲ್ಲ ಅನ್ನೋದು ಈಗ ನಾವು ತಿಳ್ಕೊಳ್ಳೋಂಥ ವಿಷಯ. ಅದರಲ್ಲೂ ಮೌನಿ ಬಾಬಾ ಆದಂಥ ನಮ್ಮ ಸತೀಶ್ ಅವರು ಮಾತಾಡೋದು ಭಾಳ ವಿರಳ. ಮಾತಾಡಿದ್ರು ಎಷ್ಟು ಬೇಕು ಅಷ್ಟು, ಆದಷ್ಟು ಕಡಿಮೆ ಮಾತಾಡಿ ತಮ್ಮ ಕೆಲಸವನ್ನು ಸಾಧಿಸುವಲ್ಲಿ ನಿಶ್ಚಯಮರವರು. ಹೀಗಾಗಿ ಅವರು ಇವತ್ತು ಉಸ್ತುವಾರಿ ಆಗಿದ್ದಾರೆ, ಬುದ್ಧಿವಂತಿಕೆ ರೂಪಿ ಮಾಡ್ಕೊಂಡು ಇನ್ನೂ ಬೆಳೀತಾ ಇದ್ದಾರೆ. ಇವತ್ತೊಬ್ಬ ಮುಖ್ಯಮಂತ್ರಿ ಸ್ಥಾನದ ಪ್ರತಿಸ್ಪರ್ಧೆ ಆಗಿದ್ದಾರೆ. ಕೇವಲ ಬೆಳಗಾವಿಗೆ ಸೀಮಿತ ಆಗುವುದಿಲ್ಲ, ಉತ್ತರ ಕರ್ನಾಟಕದ ಹೆಚ್ಚು ಕಡಿಮೆ ಎಲ್ಲ ಜಿಲ್ಲೆಗಳಿಗೂ ಎಲ್ಲ ತಾಲೂಕುಗಳಿಗೂ ತಮ್ಮ ಮುಟ್ಟಿಸುವಂಥ ಪ್ರಯತ್ನ ಮಾಡ್ಕೊಳ್ತಾ ಇದ್ದಾರೆ. ಒಬ್ಬ ನಾಯಕ ಹೊರಬರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಅಟ್ಲೀಸ್ಟ್ ಕೊನೆಗೆ ಒಂದಿಷ್ಟು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರನ್ನು ಬಿಟ್ಟುಕೊಂಡು ಬೇರೆದವರು ಸ್ವಲ್ಪ ಇಲ್ಲಿ ಒಂದಿಷ್ಟು ಪ್ರತಿಭಟನೆ ಮಾಡಿದಾರ, ತಮ್ಮ ಬೇಕಾದ ಮನುಷ್ಯನ ಹಾಕಿಕೊಂಡ್ರ ಅನ್ನುವಂಥ
ಒಂದು ಮಾತು ಕೇಳಿ ಬರ್ತಾಯಿದೆ. ಅದೇನೇ ಇರಲಿ, ಅದು ಈ ಟ್ರಾನ್ಸ್ಫರ್ದಿರಲಿ ಮತ್ತೂ ಇರಲಿ, ಅಟ್ಲೀಸ್ಟ್ ಒಂದು ಸಮಾಧಾನ ಏನಪ್ಪ ಅಂತಂದ್ರೆ ಈ ಒಂದು ವಿಷಯದಲ್ಲ, AC ಒಂದು ವಿಷಯದಲ್ಲ, ಒಂದು ಕಡೆಗೆ ನಮ್ಮ ಕೌಜಲಗಿ ಅವರು ಅಂದರೆ ಮಹದೇಶ್ ಕೌಜಲಗಿ ಅವರು, ನಮ್ಮ ರಾಮದುರ್ಗದ ಶಾಸಕ ಅಶೋಕ್ ಪಟ್ಟಣವರಾದರೆ, ಇನ್ನೊಂದು ಕಡೆಗೆ ನಮ್ಮ ಸತೀಶ್ ಅವರ ಬೆಂಬಲಿಗರಾದಂತಹ ವಿಶೇಷವಾಗಿ ನಮ್ಮ ಸವದತ್ತಿಯ ವಿಶ್ವಾಸ್ ವೈದ್ಯರ ಹೆಸರು ಕೇಳಿ ಬರ್ತಾ ಇದೆ. ಅವ್ರ ಜೊತೆಗೆ ಕಿತ್ತೂರಿನ ಬಾಬಾ ಸಾಹೇಬ್ ಪಾಟೀಲ್ ಹೆಸರು ಕೇಳಿ ಬರ್ತಾ ಇದೆ. ಅಂದರೆ ಎಲ್ಲ ಟ್ರಾನ್ಸ್ಫರ್ ಸಲುವಾಗಿ ಒಳಗೆ ನಡೆಯುವಂಥ ಕೆಲಸಗಳು ಅಂತೀವಲ್ಲ, ಇದು ಟ್ರಾನ್ಸ್ಫರ್ ಅಥವಾ ಬದಲಾವಣೆ ಮಾಡುವಂಥ ಕೆಲಸಗಳು ಸಹಜ ಸರ್ಕಾರದ ಸಂಬಂಧಿಸಿದಂಥ ಕೆಲಸ ಆಗಿರ್ತದೆ. ಜೊತೆಗೆ ಶಾಸಕರು ತಮಗೆ ಬೇಕಾದಂಥ ವ್ಯಕ್ತಿಗಳು ಹಾಕಿಕೊಳ್ಳೋದು ಈಗ ಆರಂಭದಲ್ಲಿ ಹೇಳಿದ್ರೆ ನಿಮಗೆ, ಯಾಕಂದರೆ ತಮ್ಮ ಕೆಲಸಗಳು ಸಾಧ್ಯ ಹೋಗಬೇಕು ಅನ್ನುವಂಥದ್ದು. ಅದರಲ್ಲೂ AC, ತಹಸೀಲ್ದಾರ್ ಮತ್ತು PWDಯ ಮುಖ್ಯ ಅಧಿಕಾರಿಗಳಾಗಿರ್ಬೋದು, ನೀರಾವರಿ ಮುಖ್ಯ ಅಧಿಕಾರಿಗಳಾಗಿರ್ಬೋದು, ಇವರು ಏನು ಒಂದು ಫೈನಲ್ ಡಿಸಿಷನ್ ತೊಗೊಳ್ತಾರೆ, ಅನುಕೂಲ ಆಗುವಂಥ ಡಿಸಿಷನ್ ತೊಗೊಳ್ತಾರೆ, ಅದು ಆಯಾ ಕ್ಷೇತ್ರದ ಅಲ್ಲಿಯ ಶಾಸಕರಿಗೆ ಉಸ್ತುವಾರಿಗಳಿಗೆ ಹೆಲ್ಪ್ ಆಗ್ತಾ ಇರ್ತದೆ ಅನ್ನುವಂಥದ್ದನ್ನು ಏನು ಬಿಡಿಸಿ ಹೇಳಬೇಕಾಗಿಲ್ಲ. ಅದು ಈಗ ಒಂದು ರೀತಿ ತಿಕ್ಕಾಡ ರೂಪ ತೆಗೆದುಕೊಳ್ತದಾರ. ಅದು ಆ ಸದಸ್ಯರು ಹೇಳಿದ ವ್ಯಕ್ತಿ AC ಆಗ್ತಾರೆ, ಇಲ್ಲ ನಮ್ಮ ಪಟ್ಟಣವ್ರು ಹೇಳಿದವ್ರು ಆಗ್ತಾರೆ, ಇಲ್ಲ ಕೌಜಲಗಿಯವ್ರು ಹೇಳಿದವ್ರು ಆಗ್ತಾರೆ, ಅಥವಾ ವಿಶ್ವಾಸ ವೈದ್ಯ ಅಥವಾ ಕಿತ್ತೂರಿನ ನಮ್ಮ ಬಾಬಾ ಸಾಹೇಬ್ ಪಾಟೀಲರು ಸತೀಶ್ ಅವ್ರ ಬೆಂಬಲ ಸೂಚಿಸಿದ್ದನಾಗೆ ಅವರ ಮನುಷ್ಯ ಆಗ್ತಾರೆ ಅನ್ನೋದು ಮಾತ್ರ ಈಗ ಯಕ್ಷ ಪ್ರಶ್ನೆ. ಅದೇನೂ ಇರಲಿ, ಈಗ ಮಾತ್ರ ಇದು ಒಂದೇ ಘಟನೆಯಿಂದ ನಮ್ಮ ಅಶೋಕ್ ಪಟ್ಟಣವರಾಗಲಿ ಅಥವಾ ಮಹಂತೇಶ್ ಕೌಜಲಗಿ ಅವರಾಗಲಿ ಜಿಲ್ಲೆಯ ಮೇಲೆ ಹಿಡಿತವನ್ನು ಸಾಧಿಸ್ತಾರ ಅನ್ನುವಂತೆ ದೂರದ ಮಾತು. ಯಾಕಂದ್ರೆ ಈ ಎಲ್ಲ ವಿಷಯದಲ್ಲಿ ಈಗಾಗಲೇ ಸತೀಶ್ ಅವರು ಇಡೀ ಜಿಲ್ಲೆಯ ಮೇಲೆ ತಮ್ಮ ಕಮಾಂಡನ್ನು ಮಾಡೋ ಜೊತೆಗೆ ತಮಗೆ ಬೇಕಾದಂಥ ಒಂದು ವ್ಯವಸ್ಥೆ ಸಹಿತ ಮಾಡ್ಕೊಳ್ಳಿಕ್ಕೆ ಹತ್ತಿದ್ದಾರೆ. ಅದು ನಡೆದು ಇಂಥವು ಕೆಲವು ಘಟನೆಗಳಾದಾಗ ಸಹಜವಾಗಿ ಏನು ನಡೆಸ್ತದಪ್ಪ ಅಂದ್ರೆ ಇಲ್ಲೂ ಒಂದಿಷ್ಟು ಶಾಸಕರು ಇದ್ದಾರಪ್ಪ ಅಂತ. ಬಟ್ ಒಂದಂತಿ ಇವು ಎಲ್ಲರ ಮೇಲೆ ಒಂದೇ ಆರೋಪ ಏನೋ ಇದ್ದೇ ಇರ್ತದೆ, ಕುಟುಂಬ ರಾಜಕಾರಣ ಅಂತೇಳಿ. ಅದರಂತೆ ಎಷ್ಟಂದ್ರೂ ನಮ್ಮ ರಾಜಕಾರಣಿಗಳ ಬಗ್ಗೆ ತಿರುಗಿ ಕೇಳಿಸ್ಕೊಂಡು ಹೋಗೋದಿಲ್ಲ. ಅದನ್ನು ವ್ಯವಸ್ಥೆನೇ ಆಗಿಬಿಟ್ಟದೆ ಇವತ್ತು. ಆ ಎಲ್ಲ ದೃಷ್ಟಿ ಇಟ್ಟುಕೊಂಡು ಎಲ್ಲರೂ ಈ ಏನು ಶಾಸಕರಿದ್ದಾರೆ ತಮ್ಮ ಮೂಗಿನ ನೀರಿಗೆ ತಮ್ಮ ಕೆಲಸ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೆ ಇವತ್ತೇನೋ ಟ್ರಾನ್ಸ್ಫರ್ ಸಲುವಾಗಿ ಬಂದಿದ್ದು ಮತ್ತು ಇದೇ ವಿಷಯವನ್ನು ಸಹಿತ ಅನೇಕ ಬಾರಿ BR ಪಾಟೀಲ್ ಆಯ್ತು, ಇನ್ನುಳಿದವರಾಯ್ತು ಮಾತಾಡಿದ್ದು ಅದಾವ. ಮತ್ತು ಇಲ್ಲಿವರೆಗೆ ಏನಾಗ್ತಿತ್ತು, ಸತೀಶ್ ಅವ್ರ ಜೊತೆಗೆ DKC ವರ್ಸಸ್ ಸತೀಶ್ ಅವರು, ಮುಂದೆ ಅದೇ ಕಾಲಕ್ಕೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ವರ್ಸಸ್ ಸತೀಶ್ ಅವರು, ಈಗ ನಮ್ಮ ಈ ಏನಪ್ಪ ಅಂತ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ ವರ್ಸಸ್ ಇವತ್ತು ಸತೀಶ್ ಅವರು ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಆಗಲಿ ಯಾರಾದರೂ ಟ್ರಾನ್ಸ್ಫರ್ ಆಗಲಿ, ತಮಗೆ ಬೇಕಾದಂಥ AC ಆಗಿರ್ಬೋದು, ಅರಣ್ಯಾಧಿಕಾರಿ ಆಗಿರ್ಬೋದು, ಯಾವುದೋ ಆಗಿರ್ಬೋದು ಹಾಕ್ಕೊಳ್ರಿ. ಅದು ನಮ್ಮದೆಲ್ಲ ಒಂದೇ ಏನಪ್ಪ, ಜನರು ನಮ್ಗೆ ಒಳ್ಳೆಯ ಆಡಳಿತ ಕೊಡೋಂಗೆ ಮಾಡಿರಿ, ಆದಷ್ಟು ಜಲ್ದಿ ನಮ್ಮ ಕೆಲಸಗಳು ಆಗೋಂಗೆ ಮಾಡಿರಿ, ಜನರು ಓಡಾಡ್ಸ್ಲಿಕ್ಕೆ ಹೋಗ್ಬೇಡ್ರಿ, ಅಲ್ಲೂ ಲಂಚ್ ಉಳಿತಾನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅನ್ನೋ ಸಣ್ಣ ರಿಕ್ವೆಸ್ಟ್ ಅದು. ಆದ್ರೆ ಯಾರ ಪರವಾಗಿ ಬಂದರೂ ಯಾರೋ ಅಧಿಕಾರಿನೋ ಇವತ್ತೊಂದು ಏನಾಗಿಬಿಟ್ಟದಪ್ಪ ಅಂದ್ರೆ ಎಂಥ ಅಧಿಕಾರಿ ಇದ್ರು ಸಹಿತ ಅವನದೇನು ಸಂಬಳ ಜೊತೆ ಗಿಂಬಳ ತೊಗೊಳ್ಳಾರ್ದ ಕೆಲಸ ಮಾಡಲಾರ ಅನ್ನುವಂಥ ಒಂದು ಸ್ಪಷ್ಟವಾದ ಆರೋಪಗಳು ಮೇಲೆ ಕೇಳಿ ಬರ್ತಾಯಿದೆ. ಅದು ಸುಳ್ಳಾದರೂ ಒಳ್ಳೇದಿಷ್ಟ, ಯಾರಾದರೂ ಮಾಡಲಿ, ಯಾರು ಜನಾರೇ ಇರಲಿ, ಸತೀಶ್ ಜಾರಕಿಹೊಳಿ ಅವ್ರ ಜನಾರೇ ಇರಲಿ, ನಮ್ಮ ಪಟ್ಟಣವ್ರ ಜನಾರೇ ಇರಲಿ, ಅಥವಾ ಕೌಜಲಗಿ ಅವ್ರ ಜನಾರೇ ಇರಲಿ, ಅಟ್ಲೀಸ್ಟ್ ಯಾರಿದ್ದರೂ ಜನರು ಕೆಲಸ ಮಾಡಲಿ ಅನ್ನುವಂಥ ಒಂದು ವಾದ ಅದೇ ಇರಲಿ. ಒಂದು ಟ್ರಾನ್ಸ್ಫರ್ ವಿಷಯದಲ್ಲಿ ನಮ್ಮ ಪಟ್ಟಣವರು ಒಂದಿಷ್ಟು ಜಿಲ್ಲೆಯಲ್ಲಿ ಸುದ್ದಿ ಮಾಡಿದ್ದು ಮಾತ್ರ ಸುಳ್ಳಲ್ಲ. ಆ ಸುದ್ದಿ ಯಾವ ರೂಪ ಪಡ್ಕೊಳ್ತದೋ, ಅದಕ್ಕೆ ಏನು ಜಯ ಸಿಗ್ತದೋ ಅಪಜಯ ಆಗ್ತದೋ ಅದು ಬೇರೆ ವಿಷಯ. ಒಟ್ಟಾರೆಯಾಗಿ ಒಂದು ಚರ್ಚೆ ಈ ಜಿಲ್ಲೆಯಲ್ಲಿ ನಡೀತಾ ಇದೆ, ಪಟ್ಟಣ್ ವರ್ಸಸ್ ಸತೀಶ್. ಹೌದಾ, ಪಟ್ಟಣವರು ಮುಂಬರುವ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಾಂಪಿಟೇಷನ್ ಮಾಡ್ಬೋದಾ ಅನ್ನುವಂಥ ಅನೇಕ ಪ್ರಶ್ನೆ ನಮ್ಮಂಥವ್ರು ಮಾಡ್ತಾ ಇರ್ತಾರೆ. ಅದು ನಡೀಲಿ ಅಂತ ಹೇಳ್ತಾ ಅಟ್ಲೀಸ್ಟ್ ಟ್ರಾನ್ಸ್ಫರ್ ವಿಷಯದಲ್ಲಾದರೂ ಇನ್ನುಳಿದ ಶಾಸಕರು ನಾವಿದ್ದೀವಿ ಅನ್ನುವಂಥ ಮೆಸೇಜ್ ಕೊಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಮಾತನ್ನು ಕೊನೆಗೆ ಹೇಳಬೇಕಾಗಿದ್ದೇನಪ್ಪ, ಸತೀಶ್ ಅವರು ಸಹಿತ ಎಲ್ಲದನ್ನೂ ಅಕ್ಸೆಪ್ಟ್ ಮಾಡಲ್ಲ ರೀ, 27 ಒಂದನ ಹೇಳಿದ್ದು ಅನ್ನೋಂಥ ಮಾತುಗಳ ಮೂಲಕ ನಾವೆಲ್ಲರೂ ಪ್ರೆಷರ್ ಮಾಡೋದಿಲ್ಲ ಅನ್ನೋಂಥ ಮಾತನ್ನು ಸೂಚ್ಯವಾಗಿ ಹೇಳಿದ್ದಾರೆ. ಏನೋ ಇಲ್ಲಿ ಒಳ್ಳೆಯದಾಗಲಿ ಜನಕ್ಕೆ ಅನ್ನುವಂಥ ಮಾತನ್ನು ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮದು ಸತ್ಯದ ಕೈಗಳಲ್ಲಿ ವಂದನೆಗಳು.